ನನ್ನ ಪ್ರೀತಿಯ ನೋಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೆ. ಇವಾಗ ಜಸ್ಟ್ ಎದ್ದು ಸ್ನಾನ ಮಾಡಿಕೊಂಡು ಮುಂಜಾನೆ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಬಂದೆ. ಯಾಕಪ್ಪ ಅಂದರೆ ಮೊನ್ನೆ ಅದ್ದೂರಿಯಾಗಿ ಮದುವೆ ಮಾಡಿದ್ವಿ, ಇವತ್ತು ರಿಸೆಪ್ಷನ್ ಇದೆ, ಅದಕ್ಕೋಸ್ಕರ ಹೊರಡೋಣ ಅಂತ ಬಂದ್ವಿ. ಇವಾಗ ಸ್ವಲ್ಪ ಕೆಲಸ ಇದೆ, ಏನಪ್ಪ ಅಂತಂದ್ರೆ ಕಾರ್ ಡೆಕೋರೇಷನ್ ನಾವು ಇನ್ಚಾರ್ಜ್ ತೊಗೊಂಡಿದ್ವಿ, ಅದನ್ನು ಮಾಡಬೇಕು ಇವಾಗ. ಹಾಗಿದ್ರೆ ಕಾರ್ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಅದೇ ಥರ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಇದೇನು ನೋಡ್ತಿದ್ದೀರಿ ನೀವು, ಇದು ಕಾರ್ ಡೆಕೋರೇಷನ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಅರುಣ್ ಮತ್ತು ಪ್ರಕಾಶ್ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಯ್ ಪಕ್ಕು, ಹಾಯ್ ಮಾಮಾರ, ಹಾಯ್. ಇವಾಗ ಮುಂದೆ ಪ್ಲ್ಯಾನ್ ಮಾಡ್ಬೇಕು, ಇವಾಗ ಏನು ಮಾಡ್ಬೇಕಂತೇಳಿ. ಕಾರಿನೂ ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಥೀಮ್ ಯಾವುದಂತ ಇನ್ನೂ ಫೈನಲ್ ಮಾಡಿಲ್ಲ. ಫೈನಲಿ ಥೀಮನ್ನು ಸೆಟ್ ಮಾಡೋಣ, ಅಕಾರ್ಡಿಂಗ್ಲಿ ನಾವು ಡೆಕೋರೇಷನ್ನ ಮಾಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ, ಇನ್ನೊಂದು 15-20 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗ್ತೈತೆ. ಇದು ಕಂಪ್ಲೀಟ್ ಆದಮೇಲೆ ಮುಂದಿನ ಪ್ರೋಗ್ರಾಮ್ಸ್ ಏನಿದೆ ಎಲ್ಲ ಕಂಟಿನ್ಯೂಷನ್ ಆಗ್ತಾ ಹೋಗ್ತೈತೆ. ಸೊ ಈಗ ನಾನು ಸ್ನಾನ ಮಾಡಿ ಬಂದು ಈಗ ಜಾಯ್ನ್ ಆಗಿದೆ. ಸೊ ಎಲ್ಲರೂ ಸೇರಿ ಡೆಕೋರೇಷನ್ ಮಾಡ್ತೀವಿ. ಆಮೇಲೆ ಡೆಕೋರೇಷನ್ ಕೂಡ ಪರ್ಫೆಕ್ಟ್ ಶಾಟ್ ತೋರಿಸ್ತೀನಿ. ಇವಾಗ ನಮ್ಮ ಜೊತೆ ಮಯೂರವರು ಜಾಯ್ನ್ ಆದ್ರೆ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಹೇಳ್ತಿದ್ದಾರೆ, ಬೇರೆ ಬೇರೆ ಥೀಮ್ ಹೇಳ್ತಿದ್ದಾರೆ. ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಾನು ಹೇಳ್ತೀನಿ ನಿಮಗೆ ಫೈನಲಾಗಿ ಯಾವ ಥರ ಆಗ್ತೈತೆ ಔಟ್ಪುಟ್ ಅಂತ. ಔಟ್ಪುಟ್ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೇವೆ ಎಲ್ಲರೂ. ವರ್ಕ್ ಮುಗಿದಾದ್ಮೇಲೆ ಮತ್ತೆ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ನಮ್ಮ ಡೆಕೋರೇಷನ್ ವರ್ಕ್ ನಡೀತಿದೆ ಕಾರಿಗೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡುಗರು ಜಾಯ್ನ್ ಆದರು ನಮ್ಮ ಜೊತೆ. ಇವಾಗ ಮಾಮಾರ ನೋಡ್ರಿ ಇಲ್ಲಿ. ಪಕ್ಕು ಅದು ಕರೆಕ್ಟ್ ಇದೆ ಅಲ್ಲ, ಪಾರ್ಲಲ್ ಅದು? ಕಲರ್ ಓಕೆ ಅಲ್ಲ ಅದ? ಓಕೆ ದೋಸ್ತ. ಹಾಯ್ ಪ್ರತೀಕ್. ಬಾಯ್. ಏನು ಅನಿಸ್ತಿದೆ ಪ್ರತೀಕ್? ಡೆಕೋರೇಷನ್ ಎಲ್ಲ ನಡೀತಾ ಇದೆ? ಭಾಳ ಮಜಾ ಬರ್ತಾ ಇದೆ. ಓಕೆ, ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಪರ್ಫೆಕ್ಟ್. ಎಲ್ಲಿ ಹೋಗಿದ್ರಿ ನೀವು ಬೆಳಗ್ಗೆ? ನಾವು ಈಗ ಮನೆ ಹತ್ರ ಬಂದ್ವಿ. ಓಕೆ, ಹಾಂ. ದೊಡ್ಡ ಬಾಳಕ್ಕೆ ಟಮಾಟೋ ಮಾಡಿ ಜನ ಮಾಡಿ. ಆಲ್ಮೋಸ್ಟ್ ಆಲ್ ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ. ನಮ್ಮ ಫ್ರೆಂಡ್ ಮುತ್ತಣ್ಣವ್ರು ಬರಬೇಕಿತ್ತ, ಬರೋ ಟೈಮ್ ಆಗಿದೆ. ಇನ್ನೇನು ಬರ್ತಾರವರು. ಮುತ್ತಣ್ಣವರು ಜಾಯ್ನ್ ಆದ್ರೆ ನಮ್ಮ ಜೊತೆ. ಮುತ್ತಣ್ಣವ್ರು ಬರೋದು ಎದಕ್ಕೆ ಲೇಟ್ ಆಯ್ತಪ್ಪ ಅಂತಂತಂದ್ರೆ ಅವರು ಬೈಲೊಂಗಲಕ್ಕೆ ಹೋಗಿದ್ರ ಮಲ್ಲೂರಿಗೆ. ಮಿಲ್ಕ್ ಕೇಕ್ ಕೊಟ್ಟಿದ್ವಿ ನಾವು ಆರ್ಡ್ರ, ಸ್ಪೆಷಲ್ ಮಿಲ್ಕ್ ಕೇಕ್ ತರಕ್ಕೆ ಹೋಗಿದ್ರ. ಅದ್ರ ಉಸ್ತುವಾರಿಯನ್ನು ಅವರ ತೊಗೊಂಡಿದ್ರು. ಫೈನಲಿ ನಮಗೆ ಸೇಫಾಗಿ ಮಿಲ್ಕ್ ಕೇಕ್ ನಮ್ಮ ಮನೆ ರೀಚ್ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ ಹೆಂಗಿರ್ತೈತೆ ಹೇಳ್ತೇನೆ, ನಿಮಗೆ ರಿವ್ಯೂ ಮಾಡ್ತೀನಿ ಇವಾಗ. ಅಂತೂ ಮುತ್ತಣ್ಣ ಸ್ವೀಟ್ ತಂದಪ್ಪ. ಸ್ವೀಟ್ ತಗೊಂಡಿವ್ರಿ. ಎಲ್ಲ ಲಗೇಜ್ ಪ್ಯಾಕ್ ಮಾಡ್ತಿದ್ದೇವೆ. ಇನ್ನೇನು ಲೋಡ್ ಮಾಡೋದು, ಲೋಡ್ ಮಾಡಿ ಹೊಡೋದು. ಆಲ್ಮೋಸ್ಟ್ ಅಲ್ಲಿ ಟೈಮ್ ಆಯ್ತು ಇವಾಗ. ಆಲ್ಮೋಸ್ಟ್ ಆಲ್ ಡೆಕೋರೇಷನ್ ಎಲ್ಲ ಮುಗಿತಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮನೆಯಿಂದ ಹೊಡ್ತೇವೆ. ಒಳಗಡೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಓಕೆನಾ? ಹಾಂ, ಈ ಗಾಡಿ ಓಕೆ ಇದೆ. ಇದು ಓಕೆ ಐತಿಲ್ಲ? ಚಂದಾಗೈತಾ? ಡನ್ನ ಡನ್. ಅಲ್ಲಿ ಡನ್ ಮಾಡಿ. ಡನ್. ಇಲ್ಲಿ ಹಿಂಗೆ ಡನ್. ಎಲ್ಲ ಸರಿ ಆಯ್ತು. ಡೆಕೋರೇಷನ್ ಕರೆಕ್ಟ್ ಮಾಡೋಣ. ಎಲ್ಲ ಆತ. ಇಲ್ಲ ಅಂತ ಹೇಳತ್ತಲಕ್ಕೆ. ಮಾಡಿಲ್ಲ ಎಲ್ಲ ಆತ. ಇಲ್ಲ ಅಂತ ಮಾರ. ಏ ಮಾಡ್ತ ಅವ್ರನ್ನ. ಎಲ್ಲ ರೆಡಿ ಆಯ್ತಾ? ಇವಾಗ ಗಾಡಿ ಒಳಗೆ ಲಗೇಜ್ ಲೋಡ್ ಮಾಡ್ಕೊಂಡು ಹೊರಡೋಣ ಇವಾಗ. ಫೈನಲಿ ಸ್ವೀಟ್ ಬಾಕ್ಸ್ ಓಪನ್ ಮಾಡ್ತಿದ್ದಾವೆ. ಸರಿ ಮುತ್ತನ ಒಟ್ಟಿಗೆ ಕಾರ್ ಡೆಕೋರೇಷನ್
ಇದೇ ನೋಡ್ರಿ ಮಿಲ್ಕ್ ಕೇಕ್ ಆರ್ಡರ್ ಕೊಟ್ಟು ಮಾಡಿಸಿರೋದು ನಮ್ಮ ಮುತ್ತಣ್ಣವ್ರು ಬೈಲೊಂಗಲ್ ಹತ್ರ ಮಲ್ಲೂರ್ ಹತ್ರ. ನೋಡ್ರಿ ಏನ್ರ ಎಲ್ಲ ಲಗೇಜ್ಗಳನ್ನ ಲೋಡ್ ಮಾಡಿ ಇತ್ತು ಕಾರ್ ಒಳಗಡೆ. ಇನ್ನೇನು ಹೊಡೋ ಸಮಯ ಇವಾಗ. ಸಾಯಿಬಾಬಾ ಅಂಗಡಿಯಿಂದ ಮಾತಾಡಿದ್ರೆ ನಿನ್ನೆ ರೂಮ್ ಬೇಕಂತ ಹೇಳಿದ್ವಲ್ಲ, ಒಂದು ಡಬಲ್ ಬೆಡ್ 2 ರೂಮ್. ಸಾಯಿ ಮಂದಿರದಿಂದ ರೂಮ್ ಬುಕ್ ಮಾಡಿ. ಸಾಯಿ ಮಂದಿರದ 2 ಡಬಲ್ ಬೆಡ್ ಮುಂಚೆ ಅಡ್ರೆಸ್. ಎಲ್ಲರೂ ಇವಾಗ ಇಲ್ಲಿಂದ ಹೊಡ್ತಾ ಇದ್ದಾರೆ. ಅವ್ರ ಸಂಬಂಧ ಕಾಯಾಗದಿದೆ ಮತ್ತೆ ಅವರೆಲ್ಲರೂ ಅವ್ರ ಹತ್ರ ಸುಮ್ಮನೆ ಬಿಡಿ. ಅಲ್ಲೇ ಸಿಟಾ ಹೋಗಿ ಕೂತನ ಅಲ್ಲಿ ಬಿಟ್ಟರೆ ಜಲ್ದಿ ಬಿಡಿ, ನಿಂದ್ರ ಬಿಡ್ರಿ ಅಲ್ಲೇ. ಬಂತ ಏನ್ ಬಂತ? ನೋಡ ತಂಬ ಬಂತ. ಎಲ್ಲಿ ತಂಬ? ಎಲ್ಲರೂ ಹೊರಟಿದಾರ. ನಮ್ದೊಂದು ಇನ್ನೊಂದೆರಡು ವೆಹಿಕಲ್ ಇದೆ. ನಾವು ಇವಾಗ ವೆಹಿಕಲಲ್ಲಿ ಹೊಡೋಣ. ನಮ್ಮ ಜೊತೆ ವಿಜಯ್ ಮಾಮರ್ ಇದ್ದಾರೆ. ನಾವೆಲ್ಲರೂ ಸೇರಿ ಇವಾಗ ಹೋಗ್ತಿದ್ದೀವಿ. ಹೋಗೋಣ ಸರ್, ಹೋಗೋಣ. ಇನ್ನೇನು ಹೊಡೋ ಸಮಯ ಇವಾಗ. ನಮ್ಮ ಜೊತೆ ಇವಾಗ ಅಶ್ವಥ್ ಅವ್ರು ಇದ್ದಾರೆ. ನಾವು ಇವಾಗ ಹೊಡ್ತಾ ಇದ್ದೇವೆ. ಜಸ್ಟ್ ನಾವು ನವನಗರನ ಪಾಸ್ ಆದ್ವಿ. ಎಕ್ಸಾಕ್ಟ್ಲಿ ನಾವು ಇವಾಗ ವಿವೇಕಾನಂದ ಹಾಸ್ಪಿಟಲ್ ಹತ್ರ ಇದ್ದೇವೆ. ಫೈನಲಿ ಲೊಕೇಶನ್ಗೆ ಬಂದ್ವಿ. ಲಗೇಜ್ ಎಲ್ಲ ಅನ್ಲೋಡ್ ಮಾಡೋಣ ಅಂತ ಇವಾಗ. ಲಗೇಜ್ ಎಲ್ಲ ಅನ್ಲೋಡ್ ಮಾಡಿದ್ವಿ. ಇಲ್ಲೇ ನನ್ನ ಫ್ರೆಂಡ್ ಸಿಗಪ್ಪ, ಸ್ಕೂಲ್ ಫ್ರೆಂಡ್. ಅವನು ಮದುವೆಗೆ ಬಂದಿದ್ದಾನೆ, ನಾನು ಮದುವೆಗೆ ಬಂದೇವೆ. ಆಫ್ಟರ್ ಲಾಂಗ್ ಟೈಮ್ ಇದೆ ಸಿಕ್ಕಿದ್ದ. ಖುಷಿ ಆಯ್ತು ಭೇಟಿಗೆ ಅವನು. ನಾವು ಸಾಯಿ ಮಂದಿರಕ್ಕೆ ಬಂದ್ವಿ. ದರ್ಶನ ಮಾಡ್ಕೊಳ್ಳೋಣ ಇವಾಗ. ಇವಾಗ ಸ್ಟೇಜ್ ಹತ್ರ ಬಂದ್ವಿ. ರೆಡಿ ಮಾಡ್ತಿದ್ದಾರೆ ಎಲ್ಲ ಇವಾಗ.
ನನ್ನ ಫ್ರೆಂಡ್ ಚೇತನ, ಮಂಜುನಾಥ, ನಾನು ಮಂಜುನಾಥ. ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ದೇವೆ, ಖುಷಿ ಆಯ್ತು. ಪ್ರಕಾಶ್ ಅವ್ರ ಅಕ್ಕರ ಮ್ಯಾನೇಜಲ್ಲಿ ಎಲ್ಲ ಗೆಸ್ಟ್ ವಿಶ್ ಮಾಡಕ್ಕೆ ಹೊಡ್ತಿದ್ದಾರೆ ಸ್ಟೇಜ್ ಮೇಲೆ. ಮುಹೂರ್ತ ಎಲ್ಲ ತುಂಬ ಚೆನ್ನಾಗಿ ನೆರವೇರ್ತಾ. ಇವಾಗ ಊಟದ ಅರೇಂಜ್ಮೆಂಟ್ ಇದೆ, ಊಟ ಮಾಡೋಕ್ಕೆ ಮೇಲ್ಗಡೆ ಬಂದಿದ್ದಾರೆ ಎಲ್ಲ ಗೆಸ್ಟ್ಗಳೆಲ್ಲ. ಅದು ಒಂದ್ಸಲ ಕ್ಯಾಪ್ಚರ್ ಮಾಡಿಬಿಡೋಣ. ಊಟ ಮಾಡಕ್ಕೆ ಬಂದ್ವಿ ನಾವು, ಊಟ ಮಾಡೋಣ. ಊಟ ಮಾತ್ರ ಜಬರ್ದಸ್ತ್ ಇತ್ತು. ಊಟ ಹೆಂಗೆ ಕನೆಕ್ಟ್ ಆಗ್ತದೆ. ಹರ್ಷ ಇದಾನಲ್ಲಿ. ಊಟ ಎಲ್ಲ ಆಯ್ತಾ, ಫ್ರೆಂಡ್ಸ್ ಸಿಕ್ಕಿದ್ರೆ ಭಾಳ ದಿವಸ ಆದ್ಮೇಲೆ ಖುಷಿ ಆಯ್ತಾ. ಮಜ್ಜಿಗೆ ಕುಡಿದ್ರೆ ಸಂಪು ಊಟ ಮಾಡಿದ್ವಿ. ಇವಾಗ ಕೆಳಗಡೆ ಹೋಗಿ ಗ್ರೂಪ್ ಸೆಷನ್ ಒಂದು ಫೋಟೋ ತೊಗೊಂಡು ಹೋಗೋಣ. ಆಚೆ ಕಡೆ ಮಳೆ ಸ್ಟಾರ್ಟ್ ಆಯ್ತು. ಮುಂಜಾನೆ ಕಾರ್ಯಕ್ರಮ ಎಲ್ಲ ಮುಗಿಸಿದ್ವಿ, ಅಕ್ಷತೆ ಕಾರ್ಯಕ್ರಮ ಎಲ್ಲ ಆಯ್ತು. ಎಲ್ಲ ಗುರು ಹಿರಿಯರ ಸಮ್ಮುಖದ ನೆರವೇರ್ತಾ ಸಂಪು ಊಟ ಮಾಡಿ ಬಂದ್ವಿ. ಲಾಸ್ಟ್ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ದಾರ, ಒಂದು ಫೋಟೋ ಸೆಷನ್ ಮಾಡೋಣ. ಇವಾಗ ಸ್ಟೇಜ್ ಮೇಲೆ ಹೊಡ್ತೇವೆ. ಓಕೆನಾ? ಎಲ್ಲರೂ ಫಸ್ಟ್ ಬಟ್ ನಮ್ದು ಇಷ್ಟರದ ಮದ್ವಿ ಇನ್ನೊಂದು ಆದವ್ರಿ ಅಲ್ಲೇ. ಆಮೇಲೆ ಆಲ್ಮೋಸ್ಟ್ ಡಿಸೆಂಬರ್ ಎಲ್ಲಾರದು ಮದ್ವಿ. ಎಲ್ಲ ಚೆನ್ನಾಗಿದೆ ಅಕ್ಕ, ಎಲ್ಲ ಮಸ್ತ್ ಆಯ್ತು. ಇಲ್ಲ ಮಾಮ, ನಾ ಇಲ್ಲೇ ಇದ್ದೀರಿ. ಎಲ್ಲಾ ಜನ ಬರಾಕತ್ರಲ್ಲ, ನಾನು ಆ ಕಡೆ ಹೋದೆ. ಆ ಕಡೆ ಮ್ಯಾಗ ಶೂಟ್ ಮಾಡ್ಕೊಂಡ್ ಬರಾಕಲ್ಲ. ಈಗ ಮಂಜು ನಮ್ಮ ಯೂಟ್ಯೂಬರ್ ಮಂಜು ಆಗ್ಬಿಟ್ರಿ. ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿವಾಹದ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಎಸ್ಪೆಷಲಿ ಲಕ್ಷ್ಮಿಯವ್ರ ಬಗ್ಗೆ ನನಗೆ ತುಂಬ ಆಸಕ್ತಿ ಇರುತ್ತೆ. ಇದು ಮದುವೆ ಅಂದರೆ ಮ್ಯಾರೇಜಸ್ ಆಫ್ ಮೇಡ್ ಇನ್ ದ ಹೆವನ್ ಅಂತಾರೆ. ಅದೊಂದು ಮಾತಿಗೆ ಈ ಮದುವೆ ಸಾಕ್ಷಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮನ್ನು ಪಾಲ್ಗೊಂಡು ಆಶೀರ್ವದಿಸೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.
ಮದುಮಕ್ಕಳೆಲ್ಲ ಊಟ ಮಾಡಿಸಿದ್ವಿ. ಊಟ ಆದಮೇಲೆ ಎಲ್ಲ ಪ್ರೋಗ್ರಾಮ್ ಮುಗಿಸ್ತಾ ಇನ್ನೇನು ಕೊನೆ ಹಂತದಲ್ಲಿದ್ದೀವಿ ನಾವು ಇವಾಗ. ಮದುವೆ ಎಲ್ಲ ಮುಗಿದಿದೆ. ಎಲ್ಲರೂ ಸುಮ್ಮನೆ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ದಾರೆ ಮದುವೆ ಎಲ್ಲ ಯಾವ ಥರ ಆಯ್ತಾ ಅಂತ ಹೇಳಿ. ಜಸ್ಟ್ ಒಂದು ವಿಜುವಲ್ಸ್ ತೋರಿಸ್ತೇನೆ ಯಾವ ಥರ ಇದೆ ಅನ್ನೋದನ್ನು. ಇವತ್ತು ಲಕ್ಷ್ಮಿ ಹಾಗೂ ವಿಜಯ್ ಅವರ ರಿಸೆಪ್ಷನ್ ವೈಭವದಿಂದ ಚೆನ್ನಾಗಿ ಆಯಿತು. ಇದಕ್ಕೆ ಕಾರಣಕರ್ತರು ನೀವು ಹಾಗೂ ನಮ್ಮ ಬಂಧು ಬಳಗ ಹಾಗೂ ಸ್ನೇಹಿತರು ಎಲ್ಲರೂ ಭಾಗವಹಿಸಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಹೀಗೆ ಸದಾ ಅವರ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಫೈನಲಿ ಪ್ರಕಾಶ್ ಅವ್ರದ್ದೊಂದು ಫುಲ್ ಫ್ಯಾಮಿಲಿ ಫೋಟೋ ತೊಗೊಳ್ತಿದ್ದಾರೆ. ಅದ್ರದ್ದೊಂದು ಫ್ರೇಮ್ನ ಕ್ಯಾಪ್ಚರ್ ಮಾಡ್ಬೋಣ ಇವಾಗ. ಓಕೆ ರೆಡಿ ಸ್ಮೈಲ್ ಅಕ್ಕ ಒಂಚೂರು ಫೇಸ್ ಇದೆ ಅಲ್ಲಿ. ಓಕೆ ರೆಡಿ 1 ಸೆಕೆಂಡ್ ಅಷ್ಟೇ ಕೂತ್ಕೊಳ್ಳಿ. ಓಕೆ ಹಾಯ್, ಫಸ್ಟ್ ಕ್ಲಾಸ್ ಮದುವೆನೂ ಆಯಿತು ಶಿವಮೊಗ್ಗದೊಳಗೆ. ಅದಾಗ 8ನೇ ತಾರೀಕು ಹುಬ್ಬಳ್ಳಿ ಸಾಯಿ ಮಂದಿರ ಒಳಗೆ ರಿಸೆಪ್ಷನ್ನು ಭರ್ಜರಿ ಆಯಿತು. ಎಲ್ಲರೂ ಖುಷಿಪಟ್ಟರು. ಊಟ ಸಖತ್ತಾಗಿತ್ತು ಅಂತ ಜನ ಕಮೆಂಟ್ಸ್ ಮಾಡಿದ್ರು. ಒಟ್ಟಾರೆಯಾಗಿ ಎಲ್ಲ ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನೆರವೇರಿತು. ಬಂದವರಿಗೆಲ್ಲ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಫಸ್ಟ್ ಕ್ಲಾಸ್ ಕಾರ್ಯಕ್ರಮ ಎಲ್ಲ ಮುಗಿತಾ ಇವಾಗ ಟೀ ಕುಡಿತಿದ್ದೇವೆ. ಥ್ಯಾಂಕ್ ಯು. ರಿಸೆಪ್ಷನ್ ಮಾತ್ರ ಅದ್ದೂರಿಯಾಗೈತೆ. ಇವಾಗೆಲ್ಲ ನಾವು ಲೋಡಿಂಗ್ ಮಾಡ್ಬೇಕಾ ಎಲ್ಲ ಗಿಫ್ಟ್ಸ್ ಎಲ್ಲ ಲಗೇಜ್ ಎಲ್ಲ ಕೊಡ್ತಿದ್ದೆ ಲಿಫ್ಟ್ ಒಳಗೆ ಎಲ್ಲರೂ. ಮೂಮೆಂಟು ಮತ್ತು ಲಗೇಜ್ಗಳನ್ನ ಗಾಡಿಯಲ್ಲಿ ಲೋಡ್ ಮಾಡೈತೆ. ಆಲ್ಮೋಸ್ಟ್ ಆಲ್ ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಮುಗಿದ್ವ. ಮದುಮಕ್ಕಳನ್ನ ಮನೆ ಕಳಿಸಾಯ್ತು. ನಾವು ಇವಾಗ ಮನೆಗೆ ಹೊಡೋ ಸಮಯ. ನಾವಿವಾಗ ಸಂಜೆ ಇದೆ ಸಾಯಿ ಮಂದಿರದಲ್ಲಿದ್ದೇವೆ. ಆರತಿ ಕಾರ್ಯಕ್ರಮ ನಡೀತಿದೆ. ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೊಡೋಣ ನಾವಿವಾಗ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.